श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। ಯುಧಿಷ್ಠಿರ ತನ್ನ ತಮ್ಮಂದಿರು ದ್ರೌಪದಾದೇವಿಯರಿಂದ ಸಹಿತನಾಗಿ ವನವಾಸದಲ್ಲಿ ಇದ್ದ. ಕೆಲವು ದಿನ ಅವನು ತೀರ್ಥಯಾತ್ರೆಗೆ ಅಂತಲೇ ಹೋಗ್ತಾನೆ. ವನವಾಸ ಅಂತನೂ ಸಿದ್ಧ. ಒಳ್ಳೆಯ ರೀತಿಯಿಂದ ಆ ಸಮಯವನ್ನು ಕಳೆಯುವುದಕ್ಕೋಸ್ಕರವಾಗಿ ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಅವನಿಗೆ ಜೊತೆಗಾರರಾಗಿ ಅನೇಕ ಋಷಿಗಳು ಕೂಡ ಇದ್ದಾರೆ. ಲೋಮಶ ಮೊದಲಾದಂತಹ ಋಷಿಗಳಿದ್ದಾರೆ. ಯಾವ ಯಾವ ಸ್ಥಳಕ್ಕೆ ಇವರು ಹೋಗ್ತಾ ಇದ್ದರೋ, ಕ್ಷೇತ್ರಗಳಿಗೆ ಹೋಗ್ತಾ ಇದ್ದರೋ, ಆ ಎಲ್ಲ ಕ್ಷೇತ್ರಗಳಲ್ಲಿ ಇರುವಂತಹ ದೇವರ ಪರಿಚಯ, ಆಶ್ರಮಗಳ ಪರಿಚಯ, ನದಿಗಳ ಪರಿಚಯ ಆ ಮುನಿಗಳು ಧರ್ಮರಾಜನಿಗೋಸ್ಕರವಾಗಿ ಮಾಡಿಕೊಡ್ತಾ ಇದ್ದರು. ಈ ಮೂಲಕ ಭಾರತ ನಮಗೂ ಕೂಡ ಹೇಳುತ್ತೆ, ತೀರ್ಥಯಾತ್ರೆಗೆ ಅಂತ ಹೋದಾಗ ಜೊತೆಗೆ ಒಬ್ಬ ಕನಿಷ್ಠ ಪಕ್ಷ ಒಬ್ಬ ಜ್ಞಾನಿಯನ್ನು, ಪಾತ್ರನನ್ನು ಕರೆದುಕೊಂಡು ಹೋಗಬೇಕು. ಭಗವದ್ ಅನುಗ್ರಹಕ್ಕೆ ಪಾತ್ರನಾದ ವಿದ್ವಾಂಸನನ್ನು ಕರೆದುಕೊಂಡು ಹೋಗಬೇಕು. ಅವರು ನಮಗೆ ಯಾತ್ರೆಯಲ್ಲಿ ಏನೇನು ನದಿಗಳು, ತೀರ್ಥಗಳು, ಕ್ಷೇತ್ರಗಳನ್ನು ಭೇಟಿ ಕೊಡ್ತೇವೆ, ಸಂದರ್ಶನವನ್ನು ಮಾಡ್ತೇವೆ. ಆ ಕ್ಷೇತ್ರ ನದಿಗಳ ದೇವರ ಪರಿಚಯವನ್ನು, ಮಹಾತ್ಮ್ಯವನ್ನು ಅವರು ಪೌರಾಣಿಕ ಹಿನ್ನೆಲೆಯಲ್ಲಿ ಹೇಳಿ ಆ ಕ್ಷೇತ್ರ ಮೊದಲಾದವುಗಳಲ್ಲಿ ವಿಶೇಷವಾದ ಭಕ್ತಿ ಹುಟ್ಟುವಂತೆ ಮಾಡ್ತಾರೆ. ಅದಕ್ಕೇ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ಅನ್ನುವಂತಹ ದಾಸರ ಮಾತು ಕೂಡ ಹೊರಟದ್ದು. ಪ್ರಸ್ತುತ ಲೋಮಶ ಮಹರ್ಷಿಗಳು ಪಾಂಡವರ ಜೊತೆಯಲ್ಲಿ ಅಂತ ಹೊರಟಾಗ ಒಂದು ಅದ್ಭುತವಾದ ಆಶ್ರಮ ಕಂಡಿತು. ಆ ಆಶ್ರಮದ ವಿಶೇಷತೆ ಏನು ಅಂದರೆ, ವೇದ ಉಪನಿಷತ್ತುಗಳಲ್ಲಿ ಪ್ರಸಿದ್ಧರಾದ ಉದ್ದಾಲಕರ ಮಕ್ಕಳಾದ ಶ್ವೇತಕೇತು, ಆ ಶ್ವೇತಕೇತು ಎನ್ನುವವರು ತಪಸ್ಸು ಮಾಡಿ ಅನೇಕ ವ್ರತ ನಿಯಮಗಳನ್ನು ಆಚರಿಸಿ ಸರಸ್ವತೀ ದೇವಿಯನ್ನು ಪ್ರತ್ಯಕ್ಷಕರಿಸಿಕೊಂಡಂತಹ ಆಶ್ರಮ ಅದು. ಅಂತಹ ಆಶ್ರಮವನ್ನು ತೋರಿಸಿ ಅಲ್ಲಿ ನಡೆದಂತಹ ಘಟನೆಯನ್ನು ಬಹಳ ವಿಸ್ತಾರವಾಗಿ ಲೋಮಶ ಮಹರ್ಷಿಗಳು ನಿರೂಪಣೆಯನ್ನು ಮಾಡಿದ್ದಾರೆ. ಆ ಸ್ಥಳದಲ್ಲಿ ಶ್ವೇತಕೇತು ಇದ್ದದ್ದು, ಉದ್ದಾಲಕರು ಇದ್ದದ್ದು ಅಷ್ಟೇ ಅಲ್ಲ, ಮುಂದೆ ಹೇಳುವಂತಹ ಕಹೋಳರು, ಈ ಅಷ್ಟಾವಕ್ರ, ಈ ಮೊದಲಾದಂತಹ ಜನರಿಂದ ಒಡಗೂಡಿದ ಒಂದು ಸುಂದರವಾದ ಚರಿತ್ರೆಯನ್ನು ಹೇಳ್ತಾರೆ. ಉದ್ದಾಲಕರು ಒಬ್ಬ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದಿದಂತಹ ಮಹರ್ಷಿಗಳು. 10 ಜನ ಶಿಷ್ಯರು ಅವರಿಗೆ. ಆದರೆ
ಅದರಲ್ಲಿನೇ ವಿಶೇಷವಾದ ಗುರುಭಕ್ತಿ ಮೊದಲಾದ ಗುಣಗಳಿಂದ ಒಡಗೂಡಿದ ಒಬ್ಬ ಶಿಷ್ಯರು, ನಿಯತ ಶಿಷ್ಯರು ಅಂತಾರೆ, ವಿಶಿಷ್ಟ ಶಿಷ್ಯರು ಇದ್ದರು. ಅವರಿಗೆ ಕಹೋಳರು ಅಂತ ಹೆಸರು. ನಾವು ನಿತ್ಯವೂ ಕೂಡ ಬ್ರಹ್ಮಯಜ್ಞದಲ್ಲಿ ಈ ಕಹೋಳ ಮಹರ್ಷಿಗಳನ್ನು ಸ್ಮರಣೆ ಮಾಡ್ತೇವೆ. ಕಹೋಳಂ ತರ್ಪಯಾಮಿ ಅಂತ ಹೇಳ್ತೇವೆ. ಆ ಕಹೋಳ ಮಹರ್ಷಿಗಳು ಉದ್ದಾಲಕರ ಶಿಷ್ಯರು. ಚೆಂದಾಗಿ ಅಧ್ಯಯನವನ್ನು ಮಾಡಿದ್ದಾರೆ, ಗುರುಗಳ ಮನಸ್ಸನ್ನು ಗೆದ್ದಿದ್ದಾರೆ. ಗುರುಗಳ ಮನಸ್ಸನ್ನು ಗೆದ್ದದ್ದರ ಫಲವಾಗಿ ಮುಂದೆ ಗುರುಗಳು ಉದ್ದಾಲಕರು ತನಗೆ ಇದ್ದ ಒಬ್ಬ ಮಗಳನ್ನು ಆ ಕಹೋಳರಿಗೆ ವಿವಾಹವನ್ನು ಮಾಡಿಕೊಡ್ತಾರಂತೆ. ತಸ್ಮೈ ಪ್ರಾದಾತ್ ಸದ್ಯ ಏವ ಶ್ರುತಂ ಚ ಭಾರ್ಯಾಂ ಚ ವೈ ದುಹಿತರಂ ಸ್ವಾಂ ಸುಜಾತಾಂ. ಸುಜಾತ ಅನ್ನುವಂತಹ ತನ್ನ ಮಗಳನ್ನು ಉದ್ದಾಲಕರು ಕಹೋಳರಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾರೆ. ಅವರು ಅಲ್ಲೇ ವಾಸವಾಗಿದ್ದರು. ಅನೇಕ ದಿವಸಗಳು ಕಳೆಯುತ್ತಾ ಇವೆ. ತಸ್ಯಾಂ ಗರ್ಭಃ ಸಮಭವತ್ ಅಗ್ನಿಕಲ್ಪಃ ಸೋಧೀಯಾನಂ ಪಿತರಂ ಅಥ ಅಭ್ಯುವಾಚ. ಕಹೋಳ ಸುಜಾತಾರ ದಾಂಪತ್ಯದ ಫಲವಾಗಿ ಸುಜಾತೆ ಗರ್ಭಿಣಿಯಾಗಿದ್ದಾಳೆ. ಗರ್ಭದಲ್ಲಿ ಅಗ್ನಿಯಂತೆ ತೇಜೋಮಯನಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಅದಕ್ಕೆ ಭಾರತ ಹೇಳಿತು ಅಗ್ನಿಕಲ್ಪಃ ಅಂತ. ಅಗ್ನಿಯಂತೆ ತೇಜಸ್ಸಿನಿಂದ ಒಡಗೂಡಿದಂತಹ ಗರ್ಭ ಅದು ಸುಜಾತೆಯ ಹೊಟ್ಟೆಯಲ್ಲಿ ಇದೆ. ಇವರು ಕಹೋಳರು ತನ್ನ ಶಿಷ್ಯರಿಗೆ ವೇದ ಪಾಠವನ್ನು ನಿರಂತರವಾಗಿ ಹೇಳ್ತಾ ಇದ್ದರು. ಅವರಿಗೆ ಪಾಠ ಹೇಳುವುದರಲ್ಲಿ ವಿಶೇಷವಾದ ದೀಕ್ಷೆ ಇತ್ತು. ಆ ದೃಷ್ಟಿಯಿಂದ ಸರ್ವಾಂ ರಾತ್ರಿಂ, ಹಗಲು ಪಾಠ, ರಾತ್ರಿ ಪಾಠ, ವೇದಗಳನ್ನು ಪಾಠ ಹೇಳುವುದು ಹೀಗೆ ನಡೀತಾ ಇತ್ತಂತೆ. ಇದನ್ನು ನೋಡಿ ಸ್ವರಸ್ಯ ಹೇಳ್ತಾರೆ, ಹೊಟ್ಟೆಯಲ್ಲಿದ್ದ ಗರ್ಭ, ಆ ಮಗು ಅದು ಮಾತನಾಡ್ತದಂತೆ. ಸರ್ವಾಂ ರಾತ್ರಿಂ ಅಧ್ಯಯನಂ ಕರೋಷಿ ನೇದಂ ಪಿತಃ ಸಮ್ಯಗಿವ ಉಪವರ್ತತೆ. ರಾತ್ರಿಯೆಲ್ಲ ನೀನು ಅಧ್ಯಯನವನ್ನು ಮಾಡ್ತಾ ಇದ್ದೀಯ ತಂದೆಯೇ, ಇದು ಸರಿಯಲ್ಲ. ವೇದಾಧ್ಯಯನಕ್ಕೆ ಅಂತಲೇ ಸೂಕ್ತವಾದಂತಹ ಸಮಯ ಇದೆ. ಹಗಲೆಲ್ಲ ವೇದಾಧ್ಯಯನ ಮಾಡಬಹುದು, ಆದರೆ ರಾತ್ರಿ ಕಾಲದಲ್ಲೆಲ್ಲ ವೇದಾಧ್ಯಯನವನ್ನು ಮಾಡುವುದು ಸರಿಯಾದದ್ದಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದೀಯ ನೀನು ಅಂತ ಹೊಟ್ಟೆಯಲ್ಲಿದ್ದ ಮಗು ಹೇಳಿತಂತೆ ತಂದೆಗೆ. ಉಪಾಲಬ್ಧ ಶಿಷ್ಯ ಮಧ್ಯೆ ಮಹರ್ಷಿ ಸತಂ ಕೋಪಾದುದರಸ್ಥಂ ಶಶಾಪ. ನೋಡಿ, ಅದು ಒಳಗಿರುವ ಮಗು ಮಾತಾಡಿದ್ದು ತಂದೆಗೆ ಕೇಳಿಸಿತು. ಸುತ್ತಲೂ ವೇದ ಪಾಠವನ್ನು ಕಲಿಯುತ್ತಾ ಇದ್ದಂತಹ ಶಿಷ್ಯರಿಗೆ ಕೇಳಿಸಿತು. ತಂದೆಗೆ ಅಂದರೆ ಕಹೋಳರಿಗೆ ಸ್ವಲ್ಪ ಬೇಸರ ಆಯಿತು. ಸ್ವಲ್ಪ ಏನು, ಬಹಳಷ್ಟು ಸಿಟ್ಟೇ ಬಂತು. ಈ ಮಗು ಹೊಟ್ಟೆಯಲ್ಲಿದ್ದಾಗಲೇ ಹೀಗೆ ಜೋರಾಗಿ ಮಾತಾಡುತ್ತೆ, ಹುಟ್ಟಿ ಬಂದ ಮೇಲೆ ಇನ್ನೆಷ್ಟು ಜೋರಾಗಬಹುದಿದು. ಶಿಷ್ಯರ ಮಧ್ಯದಲ್ಲಿ ತನಗೆ ಅಗೌರವ ಮಾಡಿತಲ್ಲ ಅಂತ ಕಹೋಳರಿಗೆ ಸಿಟ್ಟು ಬಂದ್ಬಿಡ್ತು. ಕೋಪದಿಂದ ಆ ಗರ್ಭಕ್ಕೆ ಶಾಪವನ್ನು ಕೊಡುತ್ತಾರೆ. ಯಸ್ಮಾದ್ ವಕ್ರಂ ವರ್ತಮಾನೋ ಬ್ರವೀಷಿ. ನಿನ್ನ ಬುದ್ಧಿ ವಕ್ರ ಇದೆ. ಯಾವಾಗ ಯಾರಿಗೆ ಹೇಗೆ ಹೇಳಬೇಕು ಅಂತನ್ನುವುದು ಆ ಎಚ್ಚರ ಇರಬೇಕು ನಿನಗೆ. ಸರಿ, ನಾನು ತಪ್ಪಿತಸ್ಥ, ರಾತ್ರಿ ವೇದ ಪಾಠವನ್ನು ಹೇಳಬಾರ್ದು. ಅದನ್ನು ನೀನು ಏಕಾಂತದಲ್ಲಿ ಹೇಳಬಹುದಲ್ಲ. ಶಿಷ್ಯ ಮಧ್ಯದಲ್ಲಿ ಇರುವಾಗಲೇ ಹೇಳುವಂಥದ್ದೇನಿದೆ? ಸಿಟ್ಟಿನಿಂದ ಶಾಪ ಕೊಟ್ಟ ತಂದೆ ತನ್ನ ಮಗುವಿಗೆ, ಬೇರೆ ಏನೂ ಅಲ್ಲ.
ಏನು ಶಾಪ ಕೊಟ್ಟರು ಗೊತ್ತೇನು? ನಿನ್ನ ಮನಸ್ಸು ವಕ್ರವಾದ ಮನಸ್ಸು, ಹಾಗಾಗಿ ನಿನ್ನ ಶರೀರವೂ ವಕ್ರವಾಗಲಿ. ತಸ್ಮಾದ ವಕ್ರೋ ಭವಿತಾಸಿ ಅಷ್ಟಧೈವ. ನಿನ್ನ ಮನಸ್ಸು ಕೂಡ ವಕ್ರವಾದದ್ದರಿಂದ ನಿನ್ನ ದೇಹವು 8 ವಿಧವಾಗಿ ವಕ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ಟುಬಿಟ್ಟ ತಂದೆ. ಮುಂದೆ ಕಥೆಯನ್ನು ಹೇಳುವಂತೆ, ಆ ರೀತಿಯಲ್ಲಿ ತಂದೆಯಿಂದ 8 ಕಡೆಗೆ ವಕ್ರನಾಗಿ ಹುಟ್ಟುವಂತ ಶಪಿಸಲ್ಪಟ್ಟದ್ದರಿಂದಲೇ ಆ ಮಗು ಹುಟ್ಟಿದ ನಂತರದಲ್ಲಿ ಅಷ್ಟಾವಕ್ರ ಅಂತ ಪ್ರಸಿದ್ಧವಾಯಿತು. ಅಷ್ಟಾವಕ್ರ ಪ್ರಥಿತೋ ಮಾನವೇಶು, ಎಲ್ಲ ಕಡೆಗೂ ಇದೇ ರೀತಿಯಲ್ಲಿ ಪ್ರಸಿದ್ಧಿಯಾಯಿತು. ಬಹುಶಃ ತಂದೆ ಆಮೇಲೆ ಬೇಸರ ಪಟ್ಟುಕೊಂಡಿರಬೇಕು ನಾನು ಕೊಟ್ಟಂತಹ ಶಾಪಕ್ಕೆ. ಯಾವ ಕಾರಣಕ್ಕೂ ಸಿಟ್ಟಿಗೆ ಬುದ್ಧಿ ಕೊಡಬಾರದು. ಕ್ರೋಧದಿಂದ ಏನು ಬೇಕಾದ ಮನುಷ್ಯ ಮಾತಾಡಿಬಿಡುತ್ತಾನೆ. ಸಿಟ್ಟನ್ನು ಆದಷ್ಟು ದೂರ ಮಾಡಬೇಕು. ಅಸ್ಯ ಆಸೀದ್ವೈ ಮಾತುಲಃ ಶ್ವೇತಕೇತುಃ ಸತೇನ ತುಲ್ಯೋ ವಯಸಾ ಬಭೂವ. ಅಷ್ಟಾವಕ್ರ ಹುಟ್ಟಿ ಬರ್ತಾನೆ. ಆ ಅಷ್ಟಾವಕ್ರನಿಗೆ ಒಬ್ಬ ಸೋದರ ಮಾವನಿದ್ದ. ಅವನಿಗೆ ಶ್ವೇತಕೇತು ಅಂತ ಹೆಸರು. ಅಂದರೆ ಅಷ್ಟಾವಕ್ರನ ತಾಯಿ ಸುಜಾತ, ಸುಜಾತಾಗೆ ತಮ್ಮನಾಗಿ ಹುಟ್ಟಿದ್ದ ಶ್ವೇತಕೇತು. ಇಬ್ಬರ ವಯಸ್ಸು ಒಂದೇ. ಸೋದರ ಮಾವ ಶ್ವೇತಕೇತು, ಸೋದರಳೆಯ ಅಷ್ಟಾವಕ್ರ, ಆದರೆ ವಯಸ್ಸು ಮಾತ್ರ ಒಂದೇ. ಸತೇನ ತುಲ್ಯೋ ವಯಸಾ ಬಭೂವ. ಇಂತಹ ಸೋದರ ಮಾವ ಸೋದರಳೆಯಂದಿರು ಇಬ್ಬರು ಒಳ್ಳೆ ಭಾರಿ ಜೋಡಿ ಇದು. ಮುಂದೆ ಭಾರತ ಹೇಳುವಂತೆ ಅದ್ಭುತವಾದಂತಹ ಸೋದರ ಮಾವ ಸೋದರಳೆಯಂದರ ಜೋಡಿ ಇದು. ಈ ಅಷ್ಟಾವಕ್ರ ಇನ್ನೂ ಹುಟ್ಟಿ ಬಂದಿಲ್ಲ. ಆಗ ಒಂದು ಘಟನೆ ನಡೆಯಿತು. ಏನಾಯಿತು ಅಂದರೆ, ಹೊಟ್ಟೆಯಲ್ಲಿ ಮಗು ಇದೆ ಸುಜಾತಾಗೆ, ಅಂದರೆ ಅಷ್ಟಾವಕ್ರ ಇದ್ದಾನೆ. ಆಗ ಗರ್ಭಿಣಿಯಾದಂತಹ ಆ ಸುಜಾತೆಗೆ ಸಾಕಷ್ಟು ಆ ಗರ್ಭದ ನಿಮಿತ್ತವಾದಂತಹ ನೋವುಗಳು. 9 ತಿಂಗಳು ತನ್ನ ಉದರದಲ್ಲಿ ಹೊತ್ತುಕೊಳ್ಬೇಕಲ್ಲ ಮಗುವನ್ನು. ಆ ನೋವು ಅಷ್ಟೇ ಅಲ್ಲ, ಮುಂದಿನ ತನ್ನ ಜೀವನದ ಗತಿ ಏನು? ಯಾಕೆಂದರೆ ಮೊದಲು ತಾವು ಇಬ್ಬರು, ಈಗ ಮತ್ತೊಂದು ಸಂಸಾರಕ್ಕೆ ಮತ್ತೊಂದು ಸೇರಲಿದೆ. ಮತ್ತೊಬ್ಬ ಸದಸ್ಯ ಸೇರುತ್ತಾ ಇದ್ದಾನೆ, ತನ್ನ ಮಗು ಹುಟ್ಟುತ್ತಾನೆ, ಮತ್ತೊಂದು ಮಗು ಹುಟ್ಟುತ್ತೆ. ಹೀಗೆ ಸಂಸಾರ ದೊಡ್ಡದಾಗ್ತಾ ಹೋಗ್ತಾ ಇದೆ. ದೊಡ್ಡದಾಗುವಂತಹ ಸಂಸಾರಕ್ಕೆ ಬೇಕಾದ ಒಂದಿಷ್ಟು ಹಣಕಾಸು, ಏನಾದರೂ ಆರ್ಥಿಕವಾದಂತಹ ಸುಭದ್ರತೆಯನ್ನು ಮಾಡಿಕೊಳ್ಬೇಕು ನಾವು. ಈ ರೀತಿ ನೋಡಿ, ಆಕೆಯ ಆಲೋಚನೆಯು ಕೂಡ ಹೇಗಿದೆ. ತಾನು ಒಬ್ಬಳೇ ಇದ್ದಾಗ ಏನನ್ನೂ ಕೇಳಿಲ್ಲ. ತಾಯಿಯ ಮನಸ್ಸು ಮಗು ಸುರಕ್ಷಿತವಾಗಿ ಇರಬೇಕು, ಮಗು ಸುಖವಾಗಿ ಇರಬೇಕು, ಅದಕ್ಕೇನಾದರೂ ಒಂದಿಷ್ಟು ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರ ಗಂಡನ ಮುಂದೆ ಏಕಾಂತದಲ್ಲಿ ಒಂದು ಸಾರಿ ಹೇಳಿಕೊಳ್ಳುತ್ತಾಳೆ ಸುಜಾತೆ, ಕಹೋಳರ ಮುಂದೆ. ಕಥಂ ಕರಿಷ್ಯಾಮಿ ಅಧುನಾ ಮಹರ್ಷೇ ಮಾಸಶ್ಚಾಯಂ ದಶಮೋ ವರ್ತತೆ ಮೇ ನೈವಾಸ್ತಿ ಮೇ ವಸು ಕಿಂಚಿತ್ ಪ್ರದಾತ ಏನಾಹಮೇತಾಂ ಆಪದಂ ನಿಸ್ತರೈಜಂ. ಮಹರ್ಷಿಗಳೇ, ತನ್ನ ಗಂಡನಿಗೆ ಸಂಬೋಧನೆ ಮಾಡಿ ಹೇಳ್ತಾಳೆ, ಈಗ ಗರ್ಭಧಾರಣೆ ಮಾಡಿ 10 ತಿಂಗಳಾಗ್ತಾ ಇದೆ. ಯಾವಾಗ ಮಗು ಹುಟ್ಟುತ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೇ ದಿವಸಗಳಲ್ಲಿ ಮಗು ಹುಟ್ಟಬಹುದು. ಆದರೆ ಮುಂದಿನ ಜೀವನಕ್ಕೆ ಬೇಕಾದಂತಹ ಒಂದಿಷ್ಟು ಹಣದ ವ್ಯವಸ್ಥೆಯನ್ನು ಮಾಡಬೇಕು. ಸಂಪತ್ತಿನ ಅವಶ್ಯಕತೆ ಇದೆ. ನೀವು ಹೇಗಾದರೂ ಮಾಡಿ ಆ ವ್ಯವಸ್ಥೆಯನ್ನು ಮಾಡಿ. ಸ್ವಲ್ಪ ಆ ಕಡೆಗೂ ಕೂಡ ಗಮನ ಕೊಡಿ. ಪಾಠ ಹೇಳುವುದು, ಪ್ರವಚನ ಮಾಡುವುದು,
ಶಿಷ್ಯರನ್ನು ಸಿದ್ಧ ಮಾಡುವುದು ಅದೆಲ್ಲವೂ ಸತ್ಯವೇ, ಮಾಡಬೇಕಾದದ್ದೇ, ನಮ್ಮ ಧರ್ಮವೇ. ಕುಟುಂಬದ ರಕ್ಷಣೆಯೂ ಕೂಡ ನಿಮ್ಮ ಧರ್ಮ, ಅದರ ಕಡೆಗೆ ಸ್ವಲ್ಪ ಗಮನ ಕೊಡಿ ಅಂತ ವಿನಯದಿಂದ ಹೇಳಿದಳು ಸುಜಾತೆ. ಉಕ್ತಸ್ತ್ವೇವಂ ಭಾರ್ಯಯಾ ವೈ ಕಹೋಳೋ ವಿತ್ತಸ್ಯಾರ್ಥೇ ಜನಕಂ ಅಥ ಅಭ್ಯಗಚ್ಚತ್. ಹಾಗೆ ಆಗಲಿ, ಹೆಂಡತಿಯ ಮಾತಿನಲ್ಲಿಯೂ ಸತ್ಯ ಇದೆ. ಒಳ್ಳೆಯ ಮಾತನ್ನು ಹೆಂಡತಿ ಹೇಳಿದಾಗ ಕೇಳಬೇಕಾದದ್ದು ಗಂಡನ ಧರ್ಮ ಇದೆ. ಕಹೋಳರು ಹಾಗೆ ಆಗಬಹುದು. ಹಣಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡ್ತೇನೆ, ಬೇರೆ ಇನ್ನೆಲ್ಲೋ ಬೇಡಿ ಕಾಡಿ ತರುವುದಕ್ಕಿಂತ ಜನಕ ರಾಜನ ಹತ್ತಿರ ಹೋಗ್ತಾನೆ. ಜನಕ ರಾಜ ರಾಜ್ಯಭಾರ ಮಾಡ್ತಾ ಇದ್ದಂತಹ ಕಾಲ ಅದು. ಇಷ್ಟೇ ಅಲ್ಲ, ಅವನು ಒಂದು ದೊಡ್ಡದಾದ ಯಾಗವನ್ನು ಕೂಡ ಆರಂಭವನ್ನು ಮಾಡಿದ್ದ. ಅಲ್ಲಿ ಬಂದಂತಹ ವೇದ ವಿದ್ವಾಂಸರು, ಅನೇಕ ಜ್ಞಾನಿಗಳು ಅವರನ್ನೆಲ್ಲ ಗೌರವಿಸ್ತಾ ಇದ್ದ ಕೂಡ, ಅವರ ಅಪೇಕ್ಷೆಗಳನ್ನು ಪೂರ್ಣ ಮಾಡ್ತಾ ಇದ್ದ. ಇದು ಕಹೋಳರಿಗೆ ಗೊತ್ತಾಯಿತು. ತಾನೂ ಕೂಡ ಅಲ್ಲಿ ಹೋಗೋದು, ಜನಕರಾಜನನ್ನು ಭೇಟಿ ಮಾಡಿ ಸಾಧ್ಯವಾದಷ್ಟು ಅವನಿಂದ ಹಣ ವ್ಯವಸ್ಥೆಯನ್ನು ಮಾಡಿಕೊಂಡು ಬರೋಣ ಅಂತ. ಆ ಪ್ರಕಾರವಾಗಿ ಜನಕರಾಜನ ಬಳಿಗೆ ಕಹೋಳರು ಬರ್ತಾರೆ. ಉದ್ದಾಲಕಸ್ತಂ ತದಾ ನಿಶಮ್ಯ ಸೂತೇನ ವಾದೇಪ್ಸು ನಿಮಜ್ಜಿತಂ ತಥಾ ಉವಾಚತಾಂ ತತ್ರ ತತಃ ಸುಜಾತಾಂ ಅಷ್ಟಾವಕ್ರೇ ಗುಹಿತವ್ಯೋ ಯಮರ್ಥಃ. ಉದ್ದಾಲಕರು ನೋಡಿದರು, ಇಲ್ಲಿ ಇನ್ನೊಂದು ದೊಡ್ಡ ಘಟನೆ ಆಗಿ ಹೋಯಿತು. ಆಗಬಾರದ ಒಂದು ಘಟನೆ ಆಯಿತು. ಏನಾಯಿತು ಅಂದರೆ, ಈ ಕಹೋಳರು ಜನಕರಾಜನ ಹತ್ತಿರಕ್ಕೆ ಹೋಗಿದ್ದಾರೆ. ಜನಕರಾಜನ ಯಜ್ಞದಲ್ಲಿ ಬಂದಿ ಅಂತ ಒಬ್ಬ ಮಹಾವಿದ್ವಾಂಸನೇ, ಆತ ಕಾರಣಾಂತರದಿಂದ ತಮ್ಮ ಯಜ್ಞಕ್ಕೆ ಬಂದ ಬೇರೆ ಬೇರೆ ವಿದ್ವಾಂಸರು, ವೇದ ವಿದ್ವಾಂಸರು, ಅವರ ಜೊತೆಯಲ್ಲಿ ವಾದಕ್ಕೆ ಇಳಿಯುವುದು, ಅವರನ್ನು ಪರೀಕ್ಷೆ ಮಾಡುವುದು. ಯಾರು ವಾದದಲ್ಲಿ ಸೋಲುತ್ತಾರೆಯೋ ನೋಡಿ, ಆ ವಾದ ಆರಂಭಕ್ಕೆ ಮೊದಲೇನೆ ಒಂದು ನಿಯಮ ಮಾಡಿಬಿಡುತ್ತಾ ಇದ್ದ ಅವ. ಈ ವಾದದಲ್ಲಿ ಯಾರು ಸೋಲನ್ನು ಅನುಭವಿಸುತ್ತಾರೆ ಅವರು ಹತ್ತಿರದಲ್ಲಿಯೇ ಇದ್ದಂತಹ ಒಂದು ನದಿ, ಆ ನದಿಯಲ್ಲಿ ಮುಳುಗಿಸಿ ಬಿಡೋದು ಅಂತ, ಸೋತವರನ್ನು ನದಿಯಲ್ಲಿ ಮುಳುಗಿಸಿ ಬಿಡೋದು ಅಂತನ್ನುವ ನಿಯಮದೊಂದಿಗೇನೆ ವಾದ ಪ್ರಾರಂಭವಾಗ್ತಾ ಇತ್ತು. ಹೀಗೆ 10 ಜನರನ್ನು ಅವನು ವಾದದಲ್ಲಿ ಸೋಲಿಸಿ ನೀರಿನಲ್ಲಿ ಮುಳುಗಿಸಿದ್ದನಂತೆ. ಪಾಪ ಕಹೋಳರು, ಗೊತ್ತಿಲ್ಲ ಅವರಿಗೆ ಈ ಸಂಗತಿ. ಜನಕರಾಜನ ಹತ್ತಿರಕ್ಕೆ ಬಂದಾಗ ಬಂದಿ ಇವರನ್ನು ವಾದಕ್ಕೆ ಕರೆದ. ವಾದವನ್ನು ಮಾಡಿದ ಕಹೋಳರು ಸೋತರು. ನಿಯಮದ ಪ್ರಕಾರ ನೀರಿನಲ್ಲಿ, ನದಿಯಲ್ಲಿ ಮುಳುಗಿಸಿಬಿಟ್ರು ಅವನನ್ನು. ಈ ಸಂಗತಿ ಉದ್ದಾಲಕರಿಗೆ ಗೊತ್ತಾಯಿತು. ಕ್ರಮೇಣ ಉದ್ದಾಲಕರಿಗೆ ಗೊತ್ತಾಯಿತು, ಬಹಳ ದುಃಖ ಆಯಿತು. ತನ್ನ ಮಗಳಿಗೆ ವೈಧವ್ಯ ಉಂಟಾಗಿದೆ, ತನ್ನ ಮೊಮ್ಮಗ ಅಷ್ಟಾವಕ್ರ ತಂದೆಯನ್ನು ಕಳ್ಕೊಂಡ್ಬಿಟ್ಟ, ಮುಂದೆ ಏನು ಗತಿ? ಬಹಳ ಚಿಂತೆ ಮಾಡಿದರು. ಏನಾದರೂ ಆಗಲಿ ಮಗಳನ್ನು, ಮೊಮ್ಮಗನನ್ನು ತಾನೇ ರಕ್ಷಣೆ ಮಾಡಬೇಕಾಯಿತು. ಆ ಜವಾಬ್ದಾರಿಯನ್ನು ಹೊತ್ತರು ಉದ್ದಾಲಕರು. ತನ್ನ ಮಗಳಿಗೆ ಹೇಳಿದ್ದರಂತೆ, ನೋಡಮ್ಮ ಸುಜಾತ, ತಂದೆಯನ್ನು ಕಳ್ಕೊಂಡಂತಹ ಸಂಗತಿಯನ್ನು ಮುಂದೆ ನಿನಗೆ ಹುಟ್ಟುವ ಮಗುವಿಗೆ ಹೇಳಬೇಡ ಅಂತ. ನೋಡಿ, ಇದು ಅಷ್ಟಾವಕ್ರ ಇನ್ನೂ ಹುಟ್ಟುವ ಮೊದಲೇನೆ ನಡೆದ ಘಟನೆ. ಅಂದರೆ ಅಷ್ಟಾವಕ್ರ ತನ್ನ ತಂದೆಯನ್ನೇ ನೋಡಿದ್ದಿಲ್ಲ ಅವನು ಹುಟ್ಟಿದ ಮೇಲೆ. ತಂದೆಯೂ ಕೂಡ ಅಷ್ಟಾವಕ್ರನನ್ನು ನೋಡಿದ್ದು ಇಲ್ಲ. 10ನೆಯ ಮಾಸದಲ್ಲಿ ಗರ್ಭದಲ್ಲಿ ಇದ್ದಾಗ ನಡೆದ ಘಟನೆ ಇದು. ಉದ್ದಾಲಕರು ಹೇಳಿದ್ದರು, ಅಷ್ಟಾವಕ್ರನಿಗೆ ಈ ಸಂಗತಿಯನ್ನು, ಅಂದರೆ ಮಗುವಿಗೆ ಈ ಸಂಗತಿಯನ್ನು ತಿಳಿಸಬೇಡ ಅಂತ. ಆ ಪ್ರಕಾರ ಸುಜಾತೆ ತನಗೆ ಹುಟ್ಟಿದ ಅಷ್ಟಾವಕ್ರನಿಗೆ ಈ ಮಾತನ್ನು ಹೇಳಿಯೇ ಇಲ್ಲ.
ಗೂಹಿತವ್ಯೋಯಮರ್ಥ, ಮುಚ್ಚಿ ಹಾಕಿರಬೇಕು ಈ ಸಂಗತಿ ಅಂತ. ಅದೇ ಪ್ರಕಾರ ಬೆಳೀತಾ ಇದ್ದಾನೆ ಅಷ್ಟಾವಕ್ರ. ನಾನು ಹಿಂದೆ ಹೇಳಿದಂತೆ ಶ್ವೇತಕೇತು ಸಮಾನ ವಯಸ್ಸಿನವ, ಅಂದರೆ ಒಂದೇ ಕಾಲದಲ್ಲಿ ಇಬ್ಬರು ಹುಟ್ಟಿದವರು. ಇಬ್ಬರು ಒಂದರ್ಥದಲ್ಲಿ ಸೋದರಮಾವ ಸೋದರಳೆಯರಾದರೂ ಕೂಡ ಅಣ್ಣ ತಮ್ಮಂದಿರಂತೆ ಬೆಳೆದರು. ಒಂದೇ ವಯಸ್ಸಿನವರಾದದ್ದರಿಂದ, ಒಂದೇ ಕಡೆಯಲ್ಲಿ ಹುಟ್ಟಿದವರಾದದ್ದರಿಂದ, ಒಂದೇ ಕಡೆಯಲ್ಲಿ ಬೆಳೆದವರಾದದ್ದರಿಂದ. ಉದ್ದಾಲಕಂ ಪಿತರಂ ಸೋಭಿಮೇನೆ ತಥಾಷ್ಟಾವಕ್ರೋ ಭ್ರಾತರಂ ಶ್ವೇತಕೇತುಂ. ಮುಂದೆ ಏನಾಯಿತು ಅಂದರೆ 12 ವರ್ಷಗಳು ಹೀಗೆ ಕಳೆಯಿತಂತೆ. ಬಾಲ್ಯದಲ್ಲಿ ಕಳೆದರು ಶ್ವೇತಕೇತು ಮತ್ತು ಅಷ್ಟಾವಕ್ರರು. ಅಷ್ಟಾವಕ್ರ ಶ್ವೇತಕೇತುವನ್ನು ತನ್ನ ಅಣ್ಣ ಅಂತಲೇ ಭಾವಿಸಿದ್ದ, ಅಥವಾ ತನ್ನ ಭ್ರಾತ ಸಹೋದರ ಅಂತಲೇ ಭಾವಿಸಿದ್ದ. ಅವನಿಗೆ ತನ್ನ ಸೋದರ ಮಾವ ಇವನು ಅನ್ನುವುದೇ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಜೊತೆಗೆ ಬೆಳೆದವರು ಇಬ್ಬರು. ಒಂದು ಬಾರಿ ಏನಾಯಿತು, 12ನೇ ವಯಸ್ಸಿನಲ್ಲಿ ಇರುವಾಗ ತಂದೆ ಅಂದರೆ ಉದ್ದಾಲಕರು ಕೂತಿದ್ದಾರೆ. ಇಬ್ಬರು ಶ್ವೇತಕೇತು ಅಷ್ಟಾವಕ್ರರು ಆಟವಾಡಿ ಓಡಿ ಓಡಿ ಬಂದು ಶ್ವೇತಕೇತು ತನ್ನ ತಂದೆಯ ತೊಡೆ ಮೇಲೆ ಕೂತುಕೊಂಡ. ಆ ಹೊತ್ತಿಗೆ ಈತನೂ ಕೂಡ ಅಷ್ಟಾವಕ್ರನೂ ಕೂಡ ಓಡಿ ಬಂದು ಕೂಡಬೇಕು ಅಂತಾನೆ. ತನ್ನ ತಂದೆಯ ತೊಡೆಯ ಮೇಲೆ ಕೂತುಕೊಂಡಂತಹ ಅಷ್ಟಾವಕ್ರನನ್ನು ನೋಡಿ ಶ್ವೇತಕೇತು ದೂರಕ್ಕೆ ಎಳೆದ. ಅಪಾಕರ್ಷತ್ ಗೃಹ್ಯ ಪಾಣೋ ರುದಂತಂ ನಾಯಂ ತವಾಂಕಃ ಪಿತುಃ ಇತ್ಯುಕ್ತವಾನ್ಶ್ಚ. ಶ್ವೇತಕೇತುವಿಗೆ ಸಿಟ್ಟು ಬಂದ್ಬಿಟ್ಟಿತ್ತಂತ. ನನ್ನ ತಂದೆಯ ತೊಡೆಯ ಮೇಲೆ ನೀನು ಹೇಗೆ ಕೊಡ್ತೀಯ, ಕೆಳಗೆ ಇಳಿ ನೀನು, ಇದು ನಿನ್ನ ತಂದೆಯ ತೊಡೆಯಲ್ಲ, ಇವರು ನಿಮ್ಮ ತಂದೆಯಲ್ಲ, ಕೆಳಗೆ ಇಳಿ ಅಂತ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಹೀಗೆ ನೋಡ್ತೇವೆ ನಾವು. ಎಷ್ಟೋ ಕಡೆಗೆ ಮನೆಗಳಲ್ಲಿ ನಾವು ನೋಡುತ್ತೇವೆ, ಓ ಇವರು ನಿಮ್ಮ ತಾಯಿ ಅಲ್ಲ, ಇವರು ನಿಮ್ಮ ತಂದೆಯಲ್ಲ ಅಂದ ಕೂಡಲೇ ಆ ತಾಯಿ ಮಕ್ಕಳಿಗೆ, ಪುಟ್ಟ ಪುಟ್ಟ ಮಕ್ಕಳಿಗೆ ಸಿಟ್ಟು ಬರುತ್ತೋ, ನಮ್ಮ ತಾಯಿ ನಮ್ಮ ಅಪ್ಪ ಅಂತ. ಅಷ್ಟೊಂದು ಅಭಿಮಾನ, ಅಟ್ಯಾಚ್ಮೆಂಟು ದೇವರು ಇಟ್ಟಿರ್ತಾನೆ. ತನ್ನ ತಂದೆಯೇ ಇವನು ಅಂತ ಹುಟ್ಟಿದಂದಿನಿಂದ ಭಾವಿಸಿದ ವ್ಯಕ್ತಿಯನ್ನು ನಿನ್ನ ತಂದೆಯಲ್ಲ ಅಂತ ಹೇಳ್ತಾನೆ. ಎಷ್ಟು ದುಃಖ ಆಗಿರಬೇಕು ಅಷ್ಟಾವಕ್ರನಿಗೆ. ನೇರವಾಗಿ ತನ್ನ ತಾಯಿ ಹತ್ತಿರಕ್ಕೆ ಹೋದ. ಅಮ್ಮ ಅಂತ ಕೂಗ್ತಾನೆ. ಅಮ್ಮ, ನನ್ನ ತಾತ ಯಾರು, ನನ್ನ ತಂದೆ ಯಾರು, ನನ್ನ ಅಪ್ಪ ಎಲ್ಲಿ, ಕೊನು ತಾತೋ ಮಮೇತಿ. ಈ ಪ್ರಶ್ನೆಯನ್ನು ಯಾವಾಗ ಅಷ್ಟಾವಕ್ರ ಕೇಳಿದನೋ ಬಹಳ ದುಃಖ ಆಯಿತು ತಾಯಿಗೆ, ಸುಜಾತೆಗೆ. ಸತ್ಯ ಹೇಳಬೇಕಾ ಹೇಳಬಾರದ, ಹೇಳಿದರೆ ಏನು ಬಿಟ್ಟರೆ ಏನು. ಉದ್ದಾಲಕರು ಹೇಳಬೇಡ ಅಂದಿದ್ದಾರೆ. ಹಾಗೆ ಅಂತ ಸುಳ್ಳು ಹೇಳಿದರೆ ಈತ ಮಹಾ ತಪಸ್ವಿ ಬಾಲಕ, ಅಗ್ನಿಯಂತೆ ತೇಜೋಮಯನಾದ ಬಾಲಕ, ಶಾಪ ಕೊಡುವುದರಲ್ಲಿನೂ ಹಿಂದೆ ಮುಂದೆ ನೋಡುವವನಲ್ಲ. ಅಂತಹ ತನ್ನ ಮಗನಿಂದಲೇ ಭಯಪಟ್ಟಳು ತಾಯಿ ಸುಜಾತೆ. ಆಗ ನಡೆದ ಘಟನೆಗಳನ್ನೆಲ್ಲ ಅಷ್ಟಾವಕ್ರನ ಮುಂದೆ ಹೇಳ್ತಾಳೆ ತಾಯಿ ಸುಜಾತೆ. ನೋಡಪ್ಪ, ನಿನ್ನ ತಂದೆ ಹೋದವನು ಇನ್ನೂ ಬಂದಿಲ್ಲ. ಬಂದು ವಾಕ್ಯಾರ್ಥವನ್ನು ಮಾಡಿ ವಾದದಲ್ಲಿ ಸೋಲಿಸಿ ನೀರಿನಲ್ಲಿ ಮುಳುಗಿಸಿ ಬಿಟ್ಟಿದ್ದಾರೆ ನಿನ್ನ ತಂದೆಯನ್ನ ಅಂತ ವಾಸ್ತವವನ್ನೆಲ್ಲ ತಾಯಿ ಹೇಳಿಬಿಟ್ಲು. ಆಗ ಅಷ್ಟಾವಕ್ರನಿಗೆ ಸೇಡಿನ ಬುದ್ಧಿ ಉಂಟಾಯಿತು. ಪ್ರತಿಜ್ಞೆ ಮಾಡಿದ, ಬೇಕಾದಾಗಲಿ ಏನಾದರೂ ಚಿಂತೆ ಇಲ್ಲ, ಇವತ್ತು ಹೋಗ್ತೇನೆ ಜನಕರಾಜನ ಸಭೆಗೆ, ಜನಕರಾಜನ ಬಳಿಗೆ ಹೋಗಿ ಅಲ್ಲಿರುವಂತಹ ಬಂದಿಗೆ ನಾನು ವಾದವನ್ನು ಮಾಡಿ ಸೋಲಿಸಿ ಪ್ರತೀಕಾರವನ್ನು ತೀರಿಸ್ತೇನೆ, ಅವನನ್ನು ನೀರಿನಲ್ಲಿ ಮುಳುಗಿಸ್ತೇನೆ, ಬಿಡೋದಿಲ್ಲ ನಾನು ಅಂತ. ಹೀಗೆ ಅವನು ಪ್ರತಿಜ್ಞೆ ಮಾಡಿ ಹೊರಟ. ಹೋಗುವಾಗ
ತನ್ನ ಸೋದರ ಮಾವ ಅಷ್ಟಾವಕ್ರನಿಗೆ ತನ್ನ ಸೋದರ ಮಾವನಾದ ಶ್ವೇತಕೇತು, ಆ ಶ್ವೇತಕೇತುವನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋದನಂತೆ. ಇಬ್ಬರೂ ಸೇರಿ ಹೊರಟರು. ಹೋಗುವಾಗ ಅಷ್ಟಾವಕ್ರ ನೋಡಿ ಹೀಗೆ ಹೇಳುವುದು, ಗಚ್ಛಾವ ಯಜ್ಞಂ ಜನಕಸ್ಯ ರಾಜ್ಞೋ ಬಹ್ವಾಶ್ಚರ್ಯಃ ಶ್ರೂಯತೆ ತಸ್ಯ ಯಜ್ಞಃ ಶ್ರೋಷ್ಯಾವೋತ್ರ ಬ್ರಾಹ್ಮಣಾನಾಂ ವಿವಾದಂ ಅನ್ನಂಚ ಅಗ್ರ್ಯಂ ತತ್ರ ಭೋಕ್ಷ್ಯಾವಹೇಚ. ಜನಕರಾಜ ಯಜ್ಞವನ್ನ ಮಾಡ್ತಾ ಇದ್ದಾನೆ, ಆ ಯಜ್ಞವನ್ನ ನೋಡೋಣ. ಅಷ್ಟಾವಕ್ರನ ಮನಸ್ಸಿನಲ್ಲಿ ಇದ್ದ ಅಂಶಗಳು ಅನೇಕ. ಬಂದಿಯ ಜೊತೆಯಲ್ಲೇ ವಾದ ಮಾಡಬೇಕು, ವಾದದಲ್ಲಿ ಅವನನ್ನು ಸೋಲಿಸಬೇಕು, ನೀರಿನಲ್ಲಿ ಅವನನ್ನು ಮುಳುಗಿಸಬೇಕು, ಅದು ಮುಂದಿನ ಮಾತು. ಅದರ ಜೊತೆಗೆ ಹೇಳುವಂಥದ್ದು, ನಮಗೆ ಹೇಳುವಂಥದ್ದು ಭಾರತ, ಯಾವುದೇ ಒಂದು ಸಮಾರಂಭ, ಯಜ್ಞಯಾಗಗಳು, ಸಭೆಗಳು ನಡೆದಾಗ ಅಲ್ಲಿ ಹೋಗಬೇಕು, ಆ ಯಜ್ಞಯಾಗಗಳನ್ನು ನೋಡಬೇಕು, ಹೇಗೆ ಮಾಡುತ್ತಾರೆ, ಅಲ್ಲಿ ಇರುವಂತಹ ಅಗ್ನಿ ಏನು, ಅಂತರ್ಯಾಮಿ ಪರಮಾತ್ಮ ಏನು, ಯಾವ ರೀತಿ ವೇದ ಮಂತ್ರಗಳನ್ನು ಪಠಣ ಮಾಡುತ್ತಾರೆ, ಆ ವೇದ ಮಂತ್ರಗಳನ್ನು ಪಠಣ ಮಾಡುವುದು ನಮಗೆ ಸಾಧ್ಯ ಇಲ್ಲದೇ ಇದ್ದರೂ ಮಾಡುವಂತಹ ಜಾಗಕ್ಕೆ ಹೋಗಿ ಕೂತು ಕೇಳಿ ಆನಂದ ಪಡಬೇಕು. ಅದರಿಂದಲೂ ಎಷ್ಟೋ ಪಾಪಗಳ ಪರಿಹಾರ ಆಗುತ್ತೆ. ಶಿವಶ್ಚ ಸೌಮ್ಯಶ್ಚ ಹಿ ಬ್ರಹ್ಮಘೋಷ ಎಂತಹ ಮಾತು. ಬ್ರಹ್ಮಘೋಷ, ವೇದಘೋಷ ಏನಿದೆ, ಸ್ವರ ಸಹಿತವಾಗಿ ಚೆಂದಾಗಿ ಪಠಣ ಮಾಡ್ತಾ ಇದ್ದರೆ ಕೇಳಬೇಕು ಅಂತ ಅನಿಸುತ್ತೆ. ಒಂದೇ ರೀತಿಯಲ್ಲಿ ಒಕ್ಕೊರಳಿನಿಂದ ಅನೇಕ ವೇದ ವಿದ್ವಾಂಸರು ಅದನ್ನು ಪಠಣ ಮಾಡ್ತಾ ಇದ್ದರೆ ಶ್ರಾವ್ಯವಾಗಿ ಇರುತ್ತೆ, ಮಂಗಲಕರವಾಗಿ ಇರುತ್ತೆ. ಹೋಗೋಣ, ನಾವು ಅದನ್ನು ಕೇಳೋಣ ಅಂತ. ಇದು ನಮಗೆ ಅನೇಕ ರೀತಿಯಲ್ಲಿ ಭಾರತ ಸೂಚನೆಯನ್ನು ಕೊಡುತ್ತೆ. ಪಠಣ ಮಾಡುವವರಲ್ಲಿ ಸ್ವರಸಹಿತವಾಗಿ ಪಠಣ ಮಾಡುವವರು ಆಗಬೇಕು, ಒಂದೇ ರೀತಿಯಲ್ಲಿ ಹೇಳಬೇಕು. 10 ಜನ ಸೇರಿ ವೇದ ಮಂತ್ರವನ್ನು ಪಠಿಸುವುದಾದರೆ ಒಂದೇ ಏಕಸ್ವರದಲ್ಲಿ ಪಠಣ ಮಾಡಬೇಕು. ಅದರಿಂದ ಕೇಳುಗರಿಗೆ ಪಾಪ ಪರಿಹಾರ ಆಗುತ್ತೆ, ಹೇಳುಗರಿಗಂತೂ ಪ್ರಶ್ನೆನೇ ಇಲ್ಲ. ಇಂತಹ ಯಜ್ಞದಲ್ಲಿ ಭಾಗವಹಿಸಿ ಹೋಮ ಧೂಮವನ್ನು ತಗೊಳ್ಬೇಕು, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಮಹಾಪುಣ್ಯ ಬರುತ್ತದೆ. ಆ ರೀತಿಯಲ್ಲಿ ಆ ಇಬ್ಬರೂ ಕೂಡ ಸೋದರ ಮಾವ ಸೋದರಳೆಯಂದಿರು ಶ್ವೇತಕೇತು ಅಷ್ಟಾವಕ್ರರು ನೇರವಾಗಿ ಜನಕರಾಜನ ಯಜ್ಞಕ್ಕೆ ಬರುತ್ತಾರೆ. ಆ ಯಜ್ಞಕ್ಕೆ ಬಂದಾಗ ಅಲ್ಲಿ ನಡೆದ ಘಟನೆ ಅದನ್ನು ನಾಳೆ ತಿಳಿಯೋಣ. ಮಧ್ವೇಶ ಅರ್ಪಣಮಸ್ತು. ಜೈ ಶ್ರೀರಾಮ್.